ಅವರಿಬ್ಬರು ಒಬ್ರನ್ನೊಬ್ರು ನೋಡದೆ ವರ್ಷಗಳೇ ಉರುಳಿದ್ವು. ಅಷ್ಟೇ ಯಾಕೆ, ನಾನು ಭೇಟಿ ಮಾಡೋದೇ ಇಲ್ಲ ಅಂತ ದ್ವೇಷ ಸಾಧಿಸಿದ್ರು. ಆದ್ರೆ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅನ್ನೋದನ್ನ ಈ ನಾಯಕರು ಪ್ರೂವ್ ಮಾಡಿದ್ದಾರೆ. ಸತತ 7 ವರ್ಷಗಳ ಬಳಿಕ ಮುನಿಸು ಮರೆತು ಇಬ್ಬರು ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮೋದಿ ಆಗಮನದ ಹೊತ್ತಲ್ಲೇ ಇವರಿಬ್ಬರ ಭೇಟಿ ಬಿಜೆಪಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು ಮೋದಿ ಮಧ್ಯೆ ಮೈಸೂರು ಯುದ್ಧ ಶುರುವಾಗಿದೆ. ಜಸ್ಟ್ ಇನ್ನು 19 ಗಂಟೆ ಕಳೆದ್ರೆ ಪ್ರಧಾನಿ ಮೋದಿ ಸಿಎಂ ತವರು ಜಿಲ್ಲೆ ಮೈಸೂರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಆದ್ರೆ ಮೋದಿ ಆಗಮನಕ್ಕೂ ಮುನ್ನವೇ ಮೈಸೂರಿನಲ್ಲಿ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ನಡೆದಿದೆ. ಅದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು. ಬಹಳ ವರ್ಷಗಳಿಂದ ಬೇರೆ ಬೇರೆ ಕಾಲದಲ್ಲಿ ದೂರ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಹಳೆ ಮೈಸೂರು ಮುಖ್ಯಮಂತ್ರಿಗಳ ತವರು ನೆಲ. ಅದರಲ್ಲೂ ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಅಖಾಡವಾಗಿದ್ರೆ, 2 ಕ್ಷೇತ್ರ ಉಳಿಸಿಕೊಳ್ಳಲು ನಾಳೆ ಸ್ವತಃ ಪ್ರಧಾನಿ ಮೋದಿಯೇ ಕದನಕ್ಕಿಳಿತಿದ್ದಾರೆ. ಮೋದಿ ಎಂಟ್ರಿಗೂ ಮೊದಲೇ ಅಲರ್ಟ್ ಆಗಿರೋ ಸಿದ್ದರಾಮಯ್ಯ ಇವತ್ತು 7 ವರ್ಷಗಳ ಹಳೆ ದ್ವೇಷಕ್ಕೆ ತೆರೆ ಎಳೆದಿದ್ರು. ಈ ಬೆಳವಣಿಗೆಯೇ ಈಗ ಬಿಜೆಪಿ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮೋದಿ ಎಂಟ್ರಿಗೂ ಮುನ್ನವೇ ಸಿದ್ದರಾಮಯ್ಯ ಶ್ರೀನಿವಾಸ್ ಭೇಟಿ. 7 ವರ್ಷಗಳ ಮುನಿಸಿಗೆ ತಿಲಾಂಜಲಿ. ಕೇಸರಿ ಪಡೆ ತಂತ್ರಕ್ಕೆ ಪ್ರತಿತಂತ್ರ. 2013 ಕಾಂಗ್ರೆಸ್ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ದ ಶ್ರೀನಿವಾಸ್ ಪ್ರಸಾದ್ರನ್ನ ಆರೋಗ್ಯ ಸರಿಯಿಲ್ಲ ಅಂತ ಇದೇ ಸಿದ್ದರಾಮಯ್ಯ ಸಂಪುಟದಿಂದ ಕೈಬಿಟ್ಟಿದ್ದಾರೆ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇಟ್ಟಿದ್ರು. ಇದಾದ ಬಳಿಕ ಇಬ್ರು ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನೊಬ್ಬರು ನೋಡದಷ್ಟು ದ್ವೇಷ ಕಾರ್ತಿದ್ರು. ಆದ್ರೆ ಇವತ್ತು ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಬಂದಿದ್ರು. ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರ್ಲಿ ಅಂತ ಶ್ರೀನಿವಾಸ್ ಪ್ರಸಾದ್ಗೆ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಅವರು ಹೇಳಿದ್ದೀನಿ ಅಂತಂದ್ರೆ, ನೀವು ಕಾಂಗ್ರೆಸ್ನಲ್ಲಿದ್ದವರು, ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಸಿದ್ದರಾಮಯ್ಯ ಭೇಟಿ ಬಳಿಕ ಶ್ರೀನಿವಾಸ್ ಪ್ರಸಾದ್ ಕೂಡ ಮಾತನಾಡಿ ರಾಜಕೀಯ ಚರ್ಚೆ ಆಗಿಲ್ಲ ಅಂದ್ರು. ಅಷ್ಟು ದೀರ್ಘವಾಗಿ ಚರ್ಚೆ ಆಗಿದೆ. ರಾಜಕಾರಣ ಚರ್ಚೆ ಆಗಿಲ್ಲ, ಚರ್ಚೆ ಮಾಡಿಲ್ಲ ರಾಜಕಾರಣದ ಬಗ್ಗೆ. ಬೇರೆ ಬೇರೆ ನೆನಪುಗಳು ನಾವು ಮಾಡ್ಕೊಂಡು ಅಷ್ಟೇ. ಭೇಟಿ ಬಳಿಕ ನಾಯಕರು ಏನೇ Come, come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹೇಳಬಹುದು. ಆದ್ರೆ ಮೈಸೂರು ಭಾಗದ ರಾಜಕೀಯ ರಣರಂಗದಲ್ಲಿ ಬೇರೆಯದ್ದೇ ಚರ್ಚೆ ಆಗ್ತಿದೆ. ಹಾಗಾದ್ರೆ ಭೇಟಿ ಹಿಂದಿನ ರಹಸ್ಯವೇನು? ಸಿಎಂ ಹಾಕಿರೋ ಲೆಕ್ಕಾಚಾರ ಎಂಥದ್ದು? ಅದನ್ನೇ ತೋರಿಸ್ತೀವಿ ನೋಡಿ. ಮೋದಿ ಜೊತೆ ಶ್ರೀನಿವಾಸ್ ಪ್ರಸಾದ್ ವೇದಿಕೆ ಹಂಚಿಕೊಂಡ್ರೆ ಕಾಂಗ್ರೆಸ್ಗೆ ದುಬಾರಿಯಾಗುತ್ತೆ ಅನ್ನೋದನ್ನ ಅರಿತ ಸಿಎಂ ಪ್ರತಿಷ್ಠೆ ಬಿಟ್ಟು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ನೀಡಿದ್ರು. ಯಾಕಂದ್ರೆ ಚಾಮರಾಜನಗರದಲ್ಲಿ 7 ರಿಂದ 8 ಲಕ್ಷ ದಲಿತ ಮತಗಳಿದ್ದು ಅವುಗಳ ಕ್ರೋಢೀಕರಣವಾಗುತ್ತೆ ಅನ್ನೋದು ಸಿದ್ದರಾಮಯ್ಯರ ಲೆಕ್ಕಾಚಾರ. ಹಾಗೇನೆ ಭೇಟಿ ವೇಳೆ ಚುನಾವಣೆ ಮುಗಿಲಿ ಸೌಹಾರ್ದಯುತ ಕಾರ್ಯಕ್ರಮ ಮಾಡೋಣ, ನನ್ನ ಮನಸ್ಸಿನಲ್ಲಿ ಕಹಿ ಭಾವನೆ ಇಲ್ಲ ಅಂದಿರೋ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣವಿದೆ ಅಂದಿದ್ದಾರೆ ಎನ್ನಲಾಗ್ತಿದೆ.
ಉತ್ತಮ ವಾತಾವರಣ ಇದೆ ಅನ್ನೋ ಮೂಲಕ ಪ್ರಸಾದ್ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಾನು ಮೋದಿ ಸಮಾವೇಶಕ್ಕೆ ಹೋಗ್ತಿಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ. ಚಾಮರಾಜನಗರ ಹೇಗಿದೆ ಸರ್? ಚಾಮರಾಜನಗರ ಕಾಂಗ್ರೆಸ್ ಚೆನ್ನಾಗಿದೆ, ಚೆನ್ನಾಗಿದೆ. ಆಹ್ವಾನ ಇದೆಯಾ ಸರ್ ನಾಳೆ ಮೋದಿ ಸಮಾವೇಶ? ಬರೋದು ಇಲ್ಲ, ಹೋಗೋದು ಇಲ್ಲ. ಶ್ರೀನಿವಾಸ್ ಪ್ರಸಾದ್ಗೆ ಆಹ್ವಾನ ಕೊಡದೆ ತಪ್ಪು ಮಾಡ್ತಾ ಬಿಜೆಪಿ. ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ಗೆ ಆಹ್ವಾನ ಕೊಟ್ಟಿಲ್ಲ ಎನ್ನಲಾಗ್ತಿದೆ. ಆದರೆ ಇದೇ ವಿಚಾರ ತಿಳಿದ ಸಿಎಂ ಇವತ್ತು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಕೆಂಡಾಮಂಡಲರಾಗಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಮಾನ ಮರ್ಯಾದೆ ಬಿಟ್ಟು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಅದ್ಯಾವಾಗ ಸಿಎಂ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋದ್ರೋ ಇತ ಬಿಜೆಪಿ ಅಲರ್ಟ್ ಆಗಿದೆ. ನಾಳೆ ಯಡಿಯೂರಪ್ಪ ಮೈಸೂರಿಗೆ ತೆರಳಿ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಇಲ್ಲ, ನಾನು ಮಾತಾಡಿದ್ದೀನಿ, ಹೋಗ್ತಾರೆ. ನಾನು ಮತ್ತೊಮ್ಮೆ ಅವ್ರನ್ನ ಹೋಗಿ ನಾಳೆ ನಾನು ಹೋದಾಗ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅಸಮಾಧಾನ ಇದ್ರೆ ಸರಿಪಡಿಸಿ ಅವ್ರನ್ನೆಲ್ಲರನ್ನು ಒಟ್ಟಾಗಿ ತಗೊಂಡೋಗೋ ಪ್ರಯತ್ನ ಮಾಡ್ತೇವೆ. ನಮ್ಮ ದೊಡ್ಡ ಶಕ್ತಿ ಶ್ರೀನಿವಾಸ್ ಪ್ರಸಾದಲ್ಲಿ ಖಂಡಿತ ಅವ್ರು ನಮ್ಮ ಸಹಕಾರವನ್ನು ಕೊಡ್ತಾರೆ. ಯದುವೀರ್ ವಿರುದ್ಧ ಮತ್ತೆ ಒಕ್ಕಲಿಗ ಅಸ್ತ್ರ ಹೂಡಿದ ಸಿಎಂ ಡಿಸಿಎಂ. ಇನ್ನು ಮೈಸೂರಲ್ಲಿ ಅಬ್ಬರದ ಕ್ಯಾಂಪೇನ್ ಮಾಡಿದ ಸಿಎಂ ಮತ್ತು ಡಿಸಿಎಂ ಮತ್ತೆ ಒಕ್ಕಲಿಗ ಅಸ್ತ್ರ ಹೂಡಿದ್ದಾರೆ. ಒಕ್ಕಲಿಗ ಮತದಾರರು ಹೆಚ್ಚಿರೋ ಹುಣಸೂರು, ಪಿರಿಯಾಪಟ್ಟಣದಲ್ಲಿ ಮತಬೇಟೆಯಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ರೆ ಅವ್ರನ್ನ ಯಾಕೆ ಬದಲಾವಣೆ ಮಾಡ್ತಾ ಇದ್ರು? ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತೇವೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ರಿಂದ ಪ್ರತಾಪ್ ಸಿಂಹ ಅವರನ್ನ ಬದಲಾವಣೆ ಮಾಡಿದ್ದಾರೆ. ಒಟ್ನಲ್ಲಿ ಮೋದಿ ಎಂಟ್ರಿಗೂ ಮುನ್ನ ಮೈಸೂರು ಚಾಮರಾಜನಗರ ಕಣ ಕಾವೇರಿದೆ. ದಲಿತ ಒಕ್ಕಲಿಗ ಮತಬುಟ್ಟಿಗೆ ಸಿಎಂ ಗಾಳ ಹಾಕ್ತಿದ್ದಾರೆ. ಸಿಎಂ ಗಾಳಕ್ಕೆ ಸಿಲುಕಿರೋ ಬಿಜೆಪಿಗೆ ಮೋದಿ ಆಗಮನದ ಹೊತ್ತಲ್ಲಿ ಶಾಕ್ ಹೊಡೆದಂತಾಗಿದೆ. ನಾಳೆ ಮೋದಿ ಭೇಟಿ ಬಳಿಕ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗುತ್ತಾ ಕಾದು ನೋಡಬೇಕು. ದಿಲೀಪ್, TV9 ಮೈಸೂರು. ಮೈಸೂರು ಲೋಕಸಭಾ ಅಖಾಡ ಅಕ್ಷರಶಃ ರಂಗೇರಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಠಿಕಾಣಿ ಹೂಡಿ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಒಕ್ಕಲಿಗ ಅಸ್ತ್ರ ಪ್ರಯೋಗಿಸುವ ಮೂಲಕ ಬಿಜೆಪಿಯನ್ನ ಕಟ್ಟಿಹಾಕಲು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಈ ನಡುವೆ ಸಿದ್ದು ತಂತ್ರಕ್ಕೆ ಬಿಜೆಪಿ ಕೂಡ ಪ್ರತಿತಂತ್ರ ಹೂಡಿದೆ. ಹಳೆ ಮೈಸೂರು ಭಾಗದ ಮತದಾರರನ್ನ ಸೆಳೆಯೋದಕ್ಕೆ ಖುದ್ದು ಪ್ರಧಾನಿ ಮೋದಿ ಅವರನ್ನೇ ಅಖಾಡಕ್ಕಿಳಿಸ್ತಾ ಇದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಒಂದು ಮೋದಿ ಅವ ದೊಡ್ಡ ರೀತಿಯಲ್ಲಿದೆ. ಬಂದು ಹೋಗಕ್ಕೆ ನಮ್ದೇ ತಗೊಂಡಿದೆ. ಬಟ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳೋದು. ಮೈಸೂರು ಸಿಎಂ ಸಿದ್ದರಾಮಯ್ಯರ ಪಾಲಿಗೆ ಪ್ರತಿಷ್ಠೆಯ ಕಣ. ಬಿಜೆಪಿಯ ಯದುವೀರ್ ಒಡೆಯರ್ ಎದುರು ಲಕ್ಷ್ಮಣರನ್ನ ಕಣಕ್ಕಿಳಿಸಿದ್ದಾರೆ. ಈ ಬಾರಿ ಶತಾಯಗತಾಯ ಗೆದ್ದೇ ತೀರಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದರ ಭಾಗವಾಗಿಯೇ ಮೇಲಿಂದ ಮೇಲೆ ಮೈಸೂರಿಗೆ ಎಂಟ್ರಿ ಕೊಟ್ಟು ತಂತ್ರ ಹೆಣೆಯುತ್ತಿದ್ದಾರೆ. ಆದರೆ ಕಳೆದೆರಡು ಬಾರಿಯ ಗೆಲುವನ್ನೇ ಉಳಿಸಿಕೊಳ್ಳಲು ಬಿಜೆಪಿ ಕೌಂಟರ್ ಪ್ಲಾನ್ ಮಾಡಿದೆ. ಸಿದ್ದು ಅಬ್ಬರದ ಪ್ರಚಾರ ತಂತ್ರದ ವಿರುದ್ಧ ಖುದ್ದು ಪ್ರಧಾನಿ ಮೋದಿಯನ್ನೇ ಅಖಾಡಕ್ಕಿಳಿಸ್ತಾ ಇದೆ. ನಾಳೆ ಮೈಸೂರಿಗೆ ಪ್ರಧಾನಿ ಮೋದಿ, ಸಮಾವೇಶದಲ್ಲಿ ಎಚ್ಡಿಡಿ ಭಾಗಿ. ಎನ್ಡಿಎ ಅಭ್ಯರ್ಥಿಗಳ ಪರ ಮೋದಿ ಮತ ಶಿಕಾರಿ, ದೋಸ್ತಿಗಳ ಶಕ್ತಿ ಪ್ರದರ್ಶನ. ಚುನಾವಣೆ ಘೋಷಣೆಯಾದ ಬಳಿಕ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ದೇಶದುದ್ದಕ್ಕೂ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮತ ಶಿಕಾರಿಗೆ ಇಳಿಯಲಿದ್ದಾರೆ. ನಾಳೆ ಭೋಪಾಲ್ನಿಂದ ಬರುವ ಮೋದಿ ಸಂಜೆ 4:30ರಿಂದ 5:20ರವರೆಗೆ ಮೈಸೂರಿನಲ್ಲಿ ಸಮಾವೇಶ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಹಳೆ ಮೈಸೂರು ಭಾಗದ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ. ಇನ್ನು ದೋಸ್ತಿಗಳಿಗೆ ಬಲ ಎಂಬಂತೆ ಮಾಜಿ ಪ್ರಧಾನಿ ದೇವೇಗೌಡರು ಮೋದಿಗೆ ಸಾಥ್ ಕೊಡಲಿದ್ದಾರೆ. ಮೋದಿಜಿಯವರು ಮೈಸೂರು ಬರ್ತಾ ಇರೋದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದಾರೆ. ವಾತಾವರಣ ತುಂಬ ದಿನೇ ದಿನೇ ಒಳ್ಳೆಯದಾಗ್ತಿದೆ, ಚೆನ್ನಾಗಿದೆ.
ನಮ್ಮ ಅಪೇಕ್ಷೆ ಇದೆ 28 ಗೆಲ್ಲಬೇಕು ಅಂತ. ಕರ್ನಾಟಕದಲ್ಲಿ ಒಂದು ಮೋದಿ ಹವ ದೊಡ್ಡ ರೀತಿಯಲ್ಲಿದೆ. ಅದ್ರ ಜೊತೆ ದೇವೇಗೌಡರು ಸೇರ್ಕೊಳ್ಳೋದ್ರಿಂದ ಈ ವೇವ್ ಇನ್ನಷ್ಟು ಜೋರಾಗಿ ಆಗುವಂಥದ್ದಕ್ಕೆ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರು ಯಾತ್ರೆ, ಭರ್ಜರಿ ರೋಡ್ ಶೋ. ಇನ್ನು ಮೈಸೂರಿನ ಸಮಾವೇಶದ ಬಳಿಕ ಮೋದಿ ಮಂಗಳೂರಿಗೆ ಲಗ್ಗೆ ಇಡಲಿದ್ದಾರೆ. ಕಮಲ ಕಲಿಗಳ ಪರವಾಗಿ ಅಬ್ಬರದ ರೋಡ್ ಶೋ ನಡೆಸಲಿದ್ದಾರೆ. ಸಂಜೆ 7:45ಕ್ಕೆ ನಾರಾಯಣಗುರು ವೃತ್ತದಲ್ಲಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಆರಂಭಿಸಲಿದ್ದಾರೆ. ಮಹಾನಗರ ಪಾಲಿಕೆ ಮುಂಭಾಗದಿಂದ ಬಲ್ಲಾಳಬಾಗ್, ಎಂಜಿ ರಸ್ತೆಯಾಗಿ ಪಿವಿಎಸ್ ಸರ್ಕಲ್ ಬಳಿ ಬಲಕ್ಕೆ ತಿರುಗಿ ರಾಷ್ಟ್ರಕವಿ ಗೋವಿಂದ ಪೈ ಸರ್ಕಲ್ ವರೆಗೆ ರೋಡ್ ಶೋ ಸಾಗಲಿದೆ. ರಾತ್ರಿ 8:30ರೊಳಗೆ ರೋಡ್ ಶೋ ಮುಗಿಯಲಿದೆ. ಇನ್ನು ಮಂಗಳೂರಿನಲ್ಲಿ ಕೇಸರಿ ಕಲಿಗಳು ಅಬ್ಬರದ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ 2.5 ಕಿಲೋಮೀಟರ್ ದೂರದಷ್ಟು ರೋಡ್ ಶೋ ಅನ್ನು ಹೋಗ್ತಾರೆ. ಗೋ ಬ್ಯಾಕ್ ಮೋದಿ, ಕಾಂಗ್ರೆಸ್ನಿಂದ ಶುರುವಾಯಿತು ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಿರೋ ಹೊತ್ತಲೇ ಕಾಂಗ್ರೆಸ್ ಅಭಿಯಾನ ಶುರು ಮಾಡಿದೆ. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ತಳೆದಿದೆ ಅಂತ ಕೈ ಕಾರ್ಯಕರ್ತರು ಗುಡುಗಿದ್ದಾರೆ. ಮೈಸೂರು, ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಗೋ ಬ್ಯಾಕ್ ಮೋದಿ ಅಂತ ಅಭಿಯಾನವನ್ನೇ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಆಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ಟೀಕೆ. ಇನ್ನು ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೇ ಪ್ರಧಾನಿ ಮೋದಿ ಅಬ್ಬರಿಸಲಿದ್ದಾರೆ. ಮೋದಿ ಆಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ಟೀಕಾಸ್ತ್ರವನ್ನೇ ಬಿಟ್ಟಿದ್ದಾರೆ. ನಿರುದ್ಯೋಗ, ಹಣದುಬ್ಬರ ಹಾಗೂ ಬರ ಪರಿಹಾರವನ್ನೇ ಪ್ರಸ್ತಾಪಿಸಿ ಕುಟುಕಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇಷ್ಟೇ ಅಲ್ಲದೆ ಮೋದಿ ಬರೋದಕ್ಕೆ ನನ್ನ ಅಭ್ಯಂತರವಿಲ್ಲ, ಆದರೆ ರಾಜ್ಯಕ್ಕೆ ಅವರು ಕೊಟ್ಟ ಕೊಡುಗೆ ಬಗ್ಗೆ ಹೇಳಲಿ ಅಂತ ಸವಾಲು ಹಾಕಿದ್ದಾರೆ. absolute majority this time. ಬಂದು ಹೋಗಕ್ಕೆ ನಮ್ಮದೇ ತಗೊಳ್ಳೋದು. ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಒಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳೋದು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ಏನು ಮಾಡಿದ್ದಾರೆ. ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತವರೆಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ. ಒಟ್ಟಾರೆ ಗೆಲುವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಎರಡೂ ಪಕ್ಷಗಳು ಒಂದೊಂದೇ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿವೆ. ಇದೇ ಹೊತ್ತಲ್ಲಿ ನಾಳೆ ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗಲಿದ್ದು ಕುತೂಹಲ ಮೂಡಿಸಿದೆ. ಮೈಸೂರಿನಿಂದ ದಿಲೀಪ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು. ಇನ್ನು ಲೋಕಸಭೆ ರಣಕಣದಲ್ಲಿ ಮತ್ತೆ ಸಂವಿಧಾನ ಸಮರ ಮುನ್ನೆಲೆಗೆ ಬಂದಿದೆ. ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಇನ್ನು ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ HDK ಹೇಳಿದ್ರು. ಮಾತಿನ ಕದನ ಈಗ ಜೋರಾಗಿದೆ. Come, come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದೆ ಪ್ರಧಾನಿ ಮೋದಿ ನೀಡಿದ ಇದೇ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಮಾತಿನ ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಅಂಬೇಡ್ಕರ್ ಬಂದ್ರು ಸಂವಿಧಾನ ಮುಗಿಸೋಕೆ ಆಗಲ್ಲ ಎಂದಿರೋ ಮೋದಿ ಹೇಳಿಕೆಗೆ ಸಿಎಂ ಡಿಸಿಎಂ ಪಂಚ್ ಕೊಟ್ಟಿದ್ದಾರೆ. ರಾಜಕೀಯ ಪ್ರೇರಿತ ಮಾತು, ಬಿಜೆಪಿಯವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಬಂದ್ರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ, 400 ಓಟ್ ಕೊಡಿ, ಸಂವಿಧಾನ 400 ಜನ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟು ದಿನ ಮೌನವಾಗಿದ್ದು ಇಡೀ ದೇಶದಲ್ಲಿ ಜನ, ಪರಿಶಿಷ್ಟಾತಿ, ಪರಿಶಿಷ್ಟ ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ, ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ
ಕೂಗೆತ್ತ ಮೇಲೆ ಜನ ಬದಲಾವಣೆ ಆದ್ಮೇಲೆ ಈಗ ಈ ಮಾತನ್ನ ಆಗ್ತಾ ಇದೆ. ಇದು ರಾಜಕೀಯದ ಮಾತು. ನೋಡಪ್ಪ, ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ. ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ, ಸಂವಿಧಾನ ಜಾರಿಯಾದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ. ಬೋತ್ ಆಫ್ ದೆಮ್, ಸಾವರ್ಕರ್ ಅಂಡ್ ಗೋಲ್ವಾಲ್ಕರ್, ಬೋತ್ ಆಫ್ ದೆಮ್ ಅಪೋಸ್ಡ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಂತೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸಂವಿಧಾನದ ಮೇಲೆ ಕಾಂಗ್ರೆಸ್ಗೆ ಗೌರವ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜಕೀಯ ಒಂದು ಭಯವನ್ನ ಹುಟ್ಟಿಸುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ, ಅಂಬೇಡ್ಕರ್ ಇದ್ರೂ ಕೂಡ ಆಗಲ್ಲ ಅನ್ನೋಂಥದ್ದು ಹೇಳುವಂಥದ್ದಕ್ಕೆ. ಯಾಕಂತಂದರೆ ಅಂಬೇಡ್ಕರ್ ಅವರು ಮಾಡಿರುವಂಥ ಶಾಶ್ವತವಾಗಿರುವಂಥ ಒಂದು ಕೆಲಸ ಇದೆ. ಆಮೇಲೆ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಅಪಚಾರಗಳನ್ನು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ನಾವು ಭಗವದ್ಗೀತೆ ಅದಕ್ಕಿಂತ ದೊಡ್ಡದು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ತಾಯಂದಿರು ದಾರಿ ತಪ್ಪಿದ್ದಾರೆಂದ ಎಚ್ಡಿಕೆ. ಮಂಡ್ಯದಿಂದ ಕಣಕ್ಕಿಳಿದಿರುವ ಎಚ್ಡಿಕೆ ಇವತ್ತು ತುಮಕೂರಿನಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಇದೇ ವೇಳೆ ಗ್ಯಾರಂಟಿ ಯೋಜನೆಯಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಬ್ರದರ್ಸ್ ವಿರುದ್ಧವೂ ಗುಡುಗಿದ್ದಾರೆ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಎಲ್ಲಿಂದ ಬಂದವರು? ಅವ್ರ ಗರಡಿ ಎಲ್ಲಿಂದ ಬಂದಿದ್ದು? ಕೊತ್ವಾಲ್ ರಾಮಚಂದ್ರನ ಗರಡಿ. ಅವರು ಈ ದೇಶ ಉಳಿಸ್ತಾರ, ಈ ರಾಜ್ಯ ಉಳಿಸ್ತಾರ? ಎಚ್ಡಿಡಿ ಡಿಕೆಶಿ ಮಧ್ಯೆ ಬದಲಾವಣೆ ಬಡಿದಾಟ. ಇವರು ಗ್ಯಾರಂಟಿ ಅದು, ಇವರು ಸರ್ಕಾರನೇ ಗ್ಯಾರಂಟಿ ಇದ್ದಾರೆ. ಏನೇನಾಗುತ್ತೋ ಗೊತ್ತಿಲ್ಲ, ನಾವೇನೇನು ತೆಗಿಬೇಕಾಗಿಲ್ಲ. ಅವ್ರು ಫಸ್ಟು ಅವ್ರ ಪಾರ್ಟಿ ಇರ್ತದಾ ಇಲ್ಲ ಅದು ಸ್ಪಷ್ಟ ಹೇಳಲಿ. ವೆದರ್ JDS ವಿಲ್ ಬಿ ಅಲೈವ್ ಆರ್ ನಾಟ್, JDS ಮರ್ಜ್ ಆಗ್ತದ, JDS ಸಪ್ರೇಟ್ ಐಡೆಂಟಿಟಿ ಆಗಿ ಇರ್ತದ, ಅದನ್ನ ಫಸ್ಟು ಆ ಜನಕ್ಕೆ, ರಾಜ್ಯದ ಜನತೆಗೆ ಅವ್ರು ತಿಳಿಸ್ತಾರೆ. ಯಾಕೆಂದ್ರೆ ಅವ್ರು ಕಟ್ಟಿದಂಥ ಪಾರ್ಟಿ ಇದು. ನಾನು ಅವ್ರ ಪಾರ್ಟಿ ಬಗ್ಗೆ, ಅವರ ಲಾಯಲ್ಟಿ ಬಗ್ಗೆ ನಾನು ಕ್ವಶನ್ ಮಾಡೋದು. ಈಗವತ್ತು ಅವ್ರ ಪಾರ್ಟಿ ಅಸ್ತಿತ್ವ ಇಲ್ಲ. ನಮ್ಮ ಸರ್ಕಾರದ ಅಸ್ತಿತ್ವ ಬಿಡಿ, ಅವ್ರ ಪಕ್ಷದ ಅಸ್ತಿತ್ವದ ಬಗ್ಗೆ ಗೌರವಾನ್ವಿತ ಗೌಡರು ಮಾತಾಡ್ತಾರೆ. ಇಷ್ಟೇ ಅಲ್ಲ, ಮೈಸೂರಲ್ಲಿ ಅಬ್ಬರದ ಪ್ರಚಾರ ಮಾಡಿದ DCM DK ದೇವೇಗೌಡರು ಕುಮಾರಸ್ವಾಮಿಗೆ ಅಧಿಕಾರ ಕೊಟ್ರು. ಆದ್ರೆ ಕುಮಾರಸ್ವಾಮಿ JDS ಅನ್ನ ಬಿಜೆಪಿಗೆ ಮಾರಿಬಿಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಈಗ ನಮ್ಮ ಹಳ್ಳಿಲಿ ಒಂದು ಹೇಳ್ತಾರೆ, ಆಡೋ ಐಕ್ಳಿಗೆ ಅಧಿಕಾರ ಕೊಟ್ರೆ ಒಡೆಗದ್ದೆ ಖುಷಿದಂತೆ. ಹಂಗೆ ಕುಮಾರಸ್ವಾಮಿಗೆ ದೇವೇಗೌಡರು ಅಧಿಕಾರ ಕೊಟ್ಬಿಟ್ಟು ಆ ಪಕ್ಷನೇ ಕಂಪ್ಲೀಟ್ ಬಿಜೆಪಿಗೆ ಮಾರ್ಬಿಟ್ರು. HDD ಮುಂದೆ ಮೈತ್ರಿಗಾಗಿ ಸಿದ್ದರಾಮಯ್ಯ ಭಿಕ್ಷೆ ಬೇಡಿದ್ರು. ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ R ಅಶೋಕ್ ಬೆಂಕಿ. ಅತ್ತ ದೇವೇಗೌಡರಿಗೆ DK ಪಂಚ್ ಕೊಡ್ತಾ ಇದ್ರೆ, ಇತ್ತ ಅಶೋಕ್ ಹಳೇದನ್ನ ನೆನಪಿಸಿ ಕುಟುಕಿದ್ದಾರೆ. ಸಿದ್ದರಾಮಯ್ಯ ದೇವೇಗೌಡರ ಬಳಿ ವಾಚ್ಮ್ಯಾನ್ ರೀತಿ ಕೈ ಕಟ್ಟಿಕೊಂಡು ನಿಂತುಕೊಂಡಿದ್ರು. ಅಷ್ಟೇ ಅಲ್ಲ, ಮೈತ್ರಿಗಾಗಿ ಭಿಕ್ಷೆ ಬೇಡಿದ್ರು ಅಂತ ಕುಟುಕಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವ್ರ್ಯಾಕೆ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು? JDS ಮನೆ ಬಾಗಿಲಿಗೆ ಹೋಗಿ ವಾಚ್ಮ್ಯಾನ್ ರೀತಿ ಕೈ ಕಟ್ಕೊಂಡು ಅಪರಾಧಿ ತರ ಹೋಗಿ ದೇವೇಗೌಡ ಮನೆ ಮುಂದೆ ಕೂತ್ಕೊಂಡು ಅವ್ರ ಬಾಗಲ್ ತೆಗೆಲ್ತೀರಾ? ಕಾಂಗ್ರೆಸ್ ಅವ್ರ ತಾನೇ ಕೂತಿದ್ದು, ಇಲ್ಲ ದೇವೇಗೌಡ್ರೇನ ಇವ್ರ ಮನೆಗೆ ಹೋಗಿ ಕೂತಿದ್ರ? ಭಿಕ್ಷೆ ಬೇಡಕ್ ಹೋದವ್ರು ನೀವು, ಭಿಕ್ಷುಕರ ರೀತಿ ಭಿಕ್ಷೆ ಬೇಡದಂತವ್ರು ನೀವು ಕಾಂಗ್ರೆಸ್. ಅಶೋಕ್ DK ಸುರೇಶ್ ಮಧ್ಯೆ ಕಟುಕ ಹೃದಯ ಕಾದಾಟ. ಹೃದಯವಂತ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಬಂದಿರೋದ್ರಿಂದ ಹೃದಯ ಇಲ್ಲದ DK ಸುರೇಶ್ ಅವರು ಕಾಣೆ ಆಗ್ತಾರೆ. ಹೃದಯವಂತ ಬಂದಾಗ ಹೃದಯ ಇಲ್ಲದ ಕಟುಕರು ಕಾಣೆ ಆಗೇಬೇಕು. ಅವರು ಏನಾರ ಮಾತಾಡಬೇಕು ಅಂತ ಅಂದರೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವರಂಗೆ ನಾನು ಫಲಾನುಭವಿ ಅಲ್ಲ, ನಾನು ಯಾರಿಗೂ ಎದುರುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಕಟುಕ ಹೃದಯ ಬಿಜೆಪಿ ಅವರಿಗೆ ಹೊರತು ಕಾಂಗ್ರೆಸ್ಗಲ್ಲ. ಒಟ್ಟಾರೆಯಾಗಿ ಚುನಾವಣೆ ಅಖಾಡದಲ್ಲಿ ಮಾತಿನ ಯುದ್ಧ ಜೋರಾಗಿದ್ದು, ರಣಕಣ ಕಾವೇರ್ತಾ ಇದ್ದಂತೆ ಮಾತಿನ ಬಾಣಗಳು ಜೋರಾಗೆ ಸಿಡಿತಾ ಇವೆ. ಬ್ಯೂರೋ ರಿಪೋರ್ಟ್, TV9.